ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ. ನಾನಿವತ್ತು KSRTC ಏನು ನಡೀತಾ ಇದೆ ಚಾಲನಾ ವೃತ್ತಿ ಪರೀಕ್ಷೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು 5ನೇದೊಂದು ಲಿಸ್ಟನ್ನು ಬಿಡುಗಡೆ ಮಾಡಿದ್ದಾರೆ. 5ನೇ ಲಿಸ್ಟ್ PDF ಇದೆ, ಅದನ್ನು ಬಿಡುಗಡೆ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು ನೀವು, ದಿನಾಂಕ 7/10/2024ರಿಂದ ದಿನಾಂಕ 10/10/2024 ಈ ಒಂದು 4 ದಿನದ PDF ಬಿಟ್ಟಿದ್ದಾರೆ. ಇನ್ನೂ ಯಾರ್ಯಾರಿಗೆ SMS ಬಂದಿಲ್ಲ ಅಂಥವರು ನಿಮ್ಮದೇನಾದರೂ ಇದರಲ್ಲಿ ಹೆಸರಿದ್ದರೆ, ನಂಬರ್ ಇದ್ದರೆ ನೀವು ಡೈರೆಕ್ಟಾಗಿ ಕರೆಪತ್ರನ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಒಂದು ಚಾಲನಾ ವೃತ್ತಿ ಪರೀಕ್ಷೆ ದಿನ ಹಾಜರಾಗ್ಬೋದು ಅಂತ ಹೇಳ್ತಾ ನಾನು ತೋರಿಸ್ತಾ ಇದ್ದೀನಿ ನೋಡಿ. ನಿಮ್ಮ ಹೆಸರುಗಳು ನೋಡ್ಕೊಳ್ಳಿ. ಸ್ಟಾರ್ಟಿಂಗ್ ಬಂದು D2019788 ರಿಜಿಸ್ಟ್ರೇಷನ್ ನಂಬರ್ ಹನುಮಂತಪ್ಪ ಅಂಥೇಳಿ. ಇವರಿಗೆ 7ನೇ ತಾರೀಕಿಗೆ ವೆರಿಫಿಕೇಷನ್ ಡೇಟ್ ಇದೆ, ಬೆಳಗ್ಗೆ 7:00 ಎಲ್ಲರಿಗೂ. ಇವಾಗ ಬಂದು 80+ ಅಭ್ಯರ್ಥಿಗಳಿಗೆ ಒಂದೊಂದು ದಿನಕ್ಕೆ ವೆರಿಫಿಕೇಷನ್ ಕರೀತಾ ಇದ್ದಾರೆ. ದಿನ ಸ್ವಲ್ಪ ಅಭ್ಯರ್ಥಿಗಳನ್ನು ಜಾಸ್ತಿ ಮಾಡಿಕೊಂಡು ಬೇಗ ಈ ಒಂದು ಚಾಲನಾ ವೃತ್ತಿ ಪರೀಕ್ಷೆ ಮುಗಿಸಿ ವಾಯವ್ಯ ಕರ್ನಾಟಕದ ಒಂದು ಚಾಲನಾ ವೃತ್ತಿ ಪರೀಕ್ಷೆ ಅಲ್ಲಿ ಸ್ಟಾರ್ಟ್ ಮಾಡುವ ಒಂದು ಪ್ರೋಸೆಸ್ ಇರೋದರಿಂದ ಬೇಗ ಮುಗಿಸ್ತಾ ಇದ್ದಾರೆ. ಇನ್ನೂ ಯಾರ್ಯಾರು SMS ಬಂದಿಲ್ಲ, ಅವರೆಲ್ಲ ನಿಮ್ಮ ಹೆಸರು ಇರ್ಬೋದು, ನೋಡ್ಕೊಳ್ಳಿ. ಅದಾದಮೇಲೆ ನೀವೆಲ್ಲ ಯೋಚನೆ ಮಾಡಿಕೊಂಡು ನಂದಿನ್ನೂ ಹೆಸರು ಬಂದಿಲ್ಲ, ನಮ್ಮದಿನ ಸೀರಿಯಲ್ಲಿನ ದೂರ ಇದೆ, ಆಮೇಲೆ ನೋಡ್ಕೊಳ್ಳೋಣ. ಏನಾದರೂ ತರಬೇತಿ ಪಡಿಬೇಕಾಗಿದ್ದರೆ, ಟ್ರ್ಯಾಕ್ ಟೆಸ್ಟ್ ಏನಾದರೂ ತೊಗೊಳ್ಬೇಕಾಗಿದ್ದರೆ ಬೇಗ ತೊಗೊಳ್ಬೋದು. ನೋಡಿ, ಇಲ್ಲಿ ನೀವು ಸ್ಟಾರ್ಟಿಂಗ್ ನಂಬರ್ 2019 ಇದೆ, 19ಇಂದ 2026ವರೆಗೂ 2019ಇಂದ 2026ವರೆಗೂ ಎಲ್ಲ ರಿಜಿಸ್ಟ್ರೇಷನ್ ನಂಬರ್ ಈಗಾಗಲೇ ಅನೌನ್ಸ್ ಆಗಿದೆ. ನೆಕ್ಸ್ಟ್ ಉಳಿದವರೆಗೂ ಮತ್ತೆ ಬರುತ್ತೆ, ನೀವು ಕಾಯ್ಬೋದು. ಅದಕ್ಕೋಸ್ಕರ ಯಾರ್ಯಾರಿನ್ನೂ ಟ್ರ್ಯಾಕ್ ಟೆಸ್ಟ್ ತೊಗೊಳ್ಬೇಕಂತೇಳಿ ಇದ್ದೀರಾ, ಅಥವಾ ಈಗ ಅಲ್ಲೇ ತೊಗೊಂಡು ಮತ್ತೊಂದು ಸಲ ತೊಗೊಳ್ಬೇಕಂತ ಏನೋ ನಾನು ಅಂದ್ಕೊಂಡ್ರೆ ಅಂಥವ್ರು ಬೇಗ ಹೋಗಿ ತೊಗೊಳ್ಳಿ. ಯಾವಾಗ ಬೇಕಾದರೂ ನಿಮ್ಮ ನಂಬರು ರಿಲೀಸ್ ಆಗ್ಬೋದು. ಈ ಒಂದು 10ನೇ ತಾರೀಕು ಆದಮೇಲೆ 1 ದಿನ 2 ದಿನ ರಜೆ ಇರ್ಬೋದು ದಸರಾಗೋಸ್ಕರ. ಅದಾದಮೇಲೆ ಉಳಿದ ಮತ್ತು ಒಂದಷ್ಟು ಅಭ್ಯರ್ಥಿಗಳು ಒಂದು ಲಿಸ್ಟನ್ನು ಹಾಕ್ತಾರೆ. ಈ ಲಿಸ್ಟನ್ನು ನೀವು ಜೂಮ್ ಮಾಡಿ ನೋಡ್ಕೊಳ್ಳಿ, ಸ್ಕಿಪ್ ಮಾಡಿ, ಕ್ಲಿಯರಾಗಿ ಕಾಣಿಲ್ಲ ಅಂದರೆ. ಇಲ್ಲಾಂದರೆ ಕೊನೆಯಲ್ಲಿ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ಅಲ್ಲಿಂದ ಕೂಡ ಡೌನ್ಲೋಡ್ ಮಾಡಿ ನೋಡ್ಕೋಬೋದು. ಜೊತೆಗೆ ಏನು ತರಬೇತಿಯಲ್ಲಿ ನಿಮಗೆ ಆಚೆ ತರಬೇತಿ ತೊಗೊಂಡಿರ್ತೀರ ಅಲ್ಲಿ ನೀಟಾಗಿ ತರಬೇತಿ ತೊಗೊಳ್ಳಿ. ಯಾಕಂದರೆ ಕಾಂಪಿಟೇಷನ್ ಜಾಸ್ತಿ ಇರೋದರಿಂದ ಮಿನಿಮಮ್ 45 ಮೇಲೆ ನಂಬರ್ ಏನಾದರೂ ತೊಗೊಂಡ್ರೆ ನಿಮಗೆ ಜಾಬ್ ಆಗುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದರಿಂದ ನೀಟಾಗಿ ಎಷ್ಟಾಗುತ್ತೋ ಅಷ್ಟು ಜಾಸ್ತಿ ತರಬೇತಿ ತೊಗೊಳ್ಳೋದು ಒಳ್ಳೆಯದಂತ ಹೇಳುತ್ತಾ, ಜೊತೆಗೆ ರೋಡ್ ಸಿಗ್ನಲ್ ಕೂಡ ನೋಡ್ಕೊಳ್ಳಿ. ನಾನು ರೋಡ್ ಸಿಗ್ನಲ್ ವಿಡಿಯೋಗಳು ಸಾಕಷ್ಟು ಮಾಡಿದ್ದೀನಿ. ಆದ್ದರಿಂದ ನನ್ನ ಚಾನಲ್ಗೆ ಇನ್ನೂ ಯಾರ್ಯಾರು ಹೊಸಬರಿದ್ದೀರಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳುತ್ತಾ, ನೋಡ್ಬೋದು ನಾನೆಲ್ಲ ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ. ನಿಮ್ಮ ಹೆಸರುಗಳು ಬೇಕಿದ್ದರೆ ಚೆಕ್ ಮಾಡ್ಕೊಳ್ಳಿ. ನಿಮಗೇನಾದರೂ ಬೈ ಚಾನ್ಸ್ SMS ಬಂದಿಲ್ಲ ಅಂತಂದರೆ ನೀವು ಡೈರೆಕ್ಟಾಗಿ ನಿಮ್ಮದು ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೋಬೋದು, ನಂಬರ್ ಹಾಕಿ, ಡೇಟ್ ಆಫ್ ಬರ್ತ್ ಹಾಕಿ. ಹಾಗೂ ನಿಮ್ಮ ಸ್ನೇಹಿತರಿಗೆ ಏನಾದರೂ ಬಂದಿಲ್ಲ ಅಂತಂದರೆ ಅವರು ಕೂಡ ಮಾಡ್ಕೊಂಡು ಹೋಗಲಿ, ಅವರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳುತ್ತಾ. ನೋಡ್ಬೋದು ಸ್ನೇಹಿತರೆ, ಟ್ರ್ಯಾಕಲ್ಲೆಲ್ಲ ಹುಮನಾಬಾದ್ ಟ್ರ್ಯಾಕಲ್ಲೆಲ್ಲ BS4 ಗಾಡಿ ಇದ್ದಾವೆ. ಅದ್ರ ಬಗ್ಗೆನೂ ಸ್ವಲ್ಪ ಲಕ್ಷ್ಯ ಕೊಡಿ ಅಂತ ಹೇಳುತ್ತೆ. ಯಾಕಂದರೆ ಅದು ಬ್ರೇಕ್ ಪೈಡಲ್ ಮೇಲಿರುತ್ತೆ, ಆಕ್ಸಿಲೇಟರ್ ಪೈಡಲ್ ಕೆಳಗಡೆ ಇರುತ್ತೆ. ಈ ಕ್ರಾಸಾಗಿ 2 ಜೊತೆಗೆ ಹೊಡೆಯೋರು ಇರ್ತಾರೆ ಕೆಲವರು, ಆ ಥರ ಅಭ್ಯಾಸ ಮಾಡಬೇಡಿ. ಒಂದೊಂದೇ ಸಪ್ರೇಟಾಗಿ ಹೊಡಿತಿದ್ದೀರಲ್ಲ ಅಪ್ಪಲ್ಲಿ ಆ ಒಂದು ಪ್ರಾಕ್ಟೀಸ್ ಮಾಡಿ ಅಂತ ಹೇಳುತ್ತಾ. ನೋಡ್ಬೋದು ಸ್ನೇಹಿತರೆ, ಡೀಟೇಲಾಗಿ ನೋಡಿ 9ನೇ ತಾರೀಕಿದೆ. ಹಾಗೆ ನೋಡಿ ಸ್ನೇಹಿತರೆ, ಯಾರ್ಯಾರಿಗೆ ಇನ್ನೂ SMS ಬಂದಿಲ್ಲ ಅವರೆಲ್ಲ ಡೈರೆಕ್ಟಾಗಿ ನಿಮ್ಮ ಹೆಸರನ್ನ ಚೆಕ್ ಮಾಡಿಕೊಂಡು ನೀವು ಕರೆಪತ್ರನ ಡೌನ್ಲೋಡ್ ಮಾಡಿಕೊಂಡು ವೆರಿಫಿಕೇಷನ್ ಹೋಗ್ಬೋದು ಅಂತ ಹೇಳೋಕ್ಕೋಸ್ಕರ ಈ ಒಂದು ಮಾಹಿತಿನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ.
ಸೊ ನೋಡ್ಬೋದು ಸ್ನೇಹಿತರೆ, ನೋಡ್ಬೋದು ಡೀಟೇಲಾಗಿ ನೋಡ್ಕೊಳ್ಳಿ. ಡೇಟು, ಟೈಮು, ನಿಮ್ಮ ಹೆಸರು, ರಿಜಿಸ್ಟ್ರೇಷನ್ ನಂಬರು, ತಂದೆ ಹೆಸರು ಎಲ್ಲ ಡೀಟೇಲಾಗಿ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ. ನೋಡಿ, ಕೊನೆಗೆ ಸೂಚನೆ ಬಂದು ಚಾಲಕ ಕಮ್ ನಿರ್ವಾಹಕ ಹುದ್ದೆಗಳಿಗೆ ನೇಮಕಾತಿಯ ಚಾಲನಾ ವೃತ್ತಿ ಪರೀಕ್ಷೆಗೆ ಹಾಜರಾಗಲು ಕಾಲಕಾಲಕ್ಕೆ ದಿನಾಂಕವಾರ ಅಭ್ಯರ್ಥಿಗಳ ಪಟ್ಟಿಯನ್ನು ತಯಾರಿಸಿ ನಿಗಮದ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗುವುದು. ಅಭ್ಯರ್ಥಿಗಳು SMS ಬಂದ ನಂತರ ಕರೆಪತ್ರ ಡೌನ್ಲೋಡ್ ಮಾಡಿಕೊಳ್ಳುವುದು. ಪಟ್ಟಿಯಲ್ಲಿಲ್ಲದ ಅರ್ಹ ಅಭ್ಯರ್ಥಿಗಳು ಮುಂದಿನ ಪಟ್ಟಿ ಹಾಗೂ SMS ನಿರೀಕ್ಷಿಸಿ. ಸೊ ಇದರಲ್ಲಿ ಏನಾದರೂ ನಿಮ್ಮ ಹೆಸರು ಇರಲಿಲ್ಲ ಅಂದರೆ ಸೊ ನೆಕ್ಸ್ಟ್ ಲಿಸ್ಟ್ ಬರುವವರೆಗೂ ನೀವು ಕಾಯ್ತಾ ಇರಬೇಕು ಅಂತೇಳಿ ಒಂದು ಮಾಹಿತಿನ ಹಾಕಿದ್ದಾರೆ. ನೋಡಿ, ಇಲ್ಲಿ ಮಾರ್ಕ್ ಮಾಡಿದ್ದೀನಿ. ಸೊ ಇದಾಗಿತ್ತು ಫ್ರೆಂಡ್ಸ್ ನನ್ನ ಇವತ್ತಿನ ಒಂದು ಮಾಹಿತಿ. ಸೊ ಇನ್ನೂ ಹೆಚ್ಚೆಚ್ಚು ಮಾಹಿತಿಗೋಸ್ಕರ ಸೊ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಈ ಮಾಹಿತಿ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಜೊತೆಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ನಾನು ಭಾಳಷ್ಟು ಸಿಗ್ನಲ್ ವಿಡಿಯೋ ಕೂಡ ಮಾಡಿದ್ದೀನಿ, ನೀವು ನೋಡ್ಬೋದು ಅಂತ ಹೇಳುತ್ತಾ, ಸೊ ನಿಮಗೇನಾದರೂ ಅನಿಸಿಕೆ ಅಭಿಪ್ರಾಯಗಳೇನಾದರೂ ಇದ್ದರೆ ಖಂಡಿತವಾಗಿ ಕಾಮೆಂಟಲ್ಲಿ ಕೇಳ್ಬೋದು ಅಂತ ಹೇಳುತ್ತಾ, ಸೊ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.